ದೇವೇಗೌಡರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿರುವಂತದ್ದು ಈ ಚುನಾವಣೆಯಲ್ಲಿ 3 ಟೆನ್ಷನ್ ಶುರುವಾಗಿದೆ 3 ಕ್ಷೇತ್ರ 3 ಟೆನ್ಷನ್ ದೇವೇಗೌಡರಿಗೆ ಎದುರಾಗಿದೆ ಜೆಡಿಎಸ್ ನ ವರಿಷ್ಠರು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿರುವಂತದ್ದು ಲೋಕಸಭೆ ಎಲೆಕ್ಷನ್ ನಲ್ಲಿ ಈಸಿಯಾಗಿ ಗೆದ್ದು ಬಿಡಬಹುದಾದಂತಹ ಚಾನ್ಸಸ್ ಇದ್ದಂತ 3 ಕ್ಷೇತ್ರಗಳೇ ಈಗ ದೇವೇಗೌಡರಿಗೆ ಸಂಕಷ್ಟವನ್ನ ತಂದೊಡ್ಡಿರುವಂತದ್ದು ಅದು ಜೆಡಿಎಸ್ ನ ಭದ್ರಕೋಟೆಗಳಲ್ಲಿ ಸ್ವಕ್ಷೇತ್ರ ಹಾಸನವನ್ನ ಬಿಟ್ಟು ಕೊಡುವಾಗ ಕಣ್ಣೀರನ್ನ ಹಾಕಿದ್ರು ದೇವೇಗೌಡರು ಮೊಮ್ಮಗನ ಸುಲಭ ಗೆಲುವು ಅಂದ್ಕೊಂಡಿದ್ರು ದೇವೇಗೌಡರು ಆದ್ರೆ ಅಷ್ಟು ಈಸಿ ಆಗಿಲ್ಲ ಹಾಸನ ಈಗ ಮೊಮ್ಮಗನ ಗೆಲುವು ಕೂಡ ಸುಲಭವಾಗಿಲ್ಲ ಹಾಸನದಲ್ಲಿ ಇಲ್ಲಿ ಪ್ರಜ್ವಲ್ ಸ್ಪರ್ಧೆಗೆ ಕಾಂಗ್ರೆಸ್ನಿಂದಲೇ ವಿರೋಧ ವ್ಯಕ್ತವಾಗ್ತಾ ಇತ್ತು ವಿರೋಧವನ್ನ ವ್ಯಕ್ತಪಡಿಸಿ ಬಿಜೆಪಿಯನ್ನ ಸೇರಿದ್ರು ಕಾಂಗ್ರೆಸ್ನ ಮಾಜಿ ಸಚಿವ ಎ ಮಂಜು ಅವರು ಸೊ ಹೀಗಾಗಿ ಎ ಮಂಜು ಸ್ಪರ್ಧೆಯಿಂದ ಗೌಡ್ರಿಗೆ ಟೆನ್ಷನ್ ಶುರುವಾಗಿದೆ ಹಾಸನ ಕ್ಷೇತ್ರ ಭದ್ರಕೋಟೆ 60 ವರ್ಷ ರಾಜಕಾರಣ ಮಾಡಿದಂತ ಕ್ಷೇತ್ರವನ್ನ ಉಳಿಸಿಕೊಳ್ಬೇಕು ಅನ್ನುವ ಒಂದು ದೊಡ್ಡ ಬಿಗ್ ಚಾಲೆಂಜ್ ಎದುರಾಗಿದೆ ಮೊದಲ ಟೆನ್ಷನ್ ಅನ್ನ ನೋಡಿದ್ವಿ ದೇವೇಗೌಡರಿಗೆ ಎರಡನೇ ಟೆನ್ಷನ್ ದೇವೇಗೌಡರಿಗೆ ಶುರುವಾಗಿರೋದು ಭದ್ರಕೋಟೆ ಮಂಡ್ಯದು ದೊಡ್ಡ ಸಮಸ್ಯೆ ಆಗಿದೆ ದೇವೇಗೌಡರಿಗೆ ನಿಖಿಲ್ ಸ್ಪರ್ಧೆಗೆ ಕೆಲ ಪ್ರಮುಖರು ವಿರೋಧವನ್ನ ವ್ಯಕ್ತಪಡಿಸ್ತಿರೋದು ಮಾತ್ರವಲ್ಲ ಇನ್ನ ದೊಡ್ಡ ರೀತಿಯಾದಂತಹ ಚಾಲೆಂಜ್ ಎದುರಾಗಿರೋದು ಎದುರಾಳಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ನಿಖಿಲ್ ಸ್ಪರ್ಧೆಗೆ ಕೆಲ ಪ್ರಮುಖ ನಾಯಕರು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಆದ್ರೂ ಕೂಡ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಾ ಇಲ್ಲ ಕೆಲ ಕಾಂಗ್ರೆಸ್ ನಾಯಕರಿಂದಲೇ ಅಪಸ್ವರ ಕೂಡ ಕೇಳಿ ಬರ್ತಾ ಇದೆ ಒಳಗೊಳಗೆ ವಿರೋಧಿ ಪಾಳ್ಯಕ್ಕೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಸೊ ಹೀಗಾಗಿ ಸಚಿವ ರೇವಣ್ಣ ಅವರ ಹೇಳಿಕೆಯಿಂದ ದೊಡ್ಡ ಎಡವಟ್ಟು ಶುರುವಾಯಿತು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಿಖಿಲ್ ಎದುರಾಳಿಯಾದ್ರು ಸುಮಲತಾ ಅಂಬರೀಶ್ ಅವರು ಇದೇ ದೊಡ್ಡ ಹೊಡೆತವನ್ನ ಕೊಟ್ಟಿದ್ದು ಸಫಲವಾಗ್ಲೇ ಇಲ್ಲ ಸುಮಲತಾ ಅಂಬರೀಶ್ ಅವರ ಮನವೊಲಿಕೆ ಯತ್ನ ಸೊ ಹೀಗಾಗಿ ಕೇಕ್ ವಾಕ್ ಆಗಿದ್ದಂತ ಕ್ಷೇತ್ರದಲ್ಲಿ ಬಿಗ್ ಫೈಟ್ ಎದುರಾಗಿದೆ ದೇವೇಗೌಡರ ಫ್ಯಾಮಿಲಿಗೆ ಅದರಲ್ಲೂ ತಮ್ಮ ಮೊಮ್ಮಗನ ಗೆಲುವಿಗೆ ಸೊ ನಂಬರ್ 3 ತೋರಿಸ್ತಾ ಇದೀವಿ ಮೊಮ್ಮಕ್ಕಳ ಗೆಲ್ಲಿಸೋದೇ ದೊಡ್ಡ ಸಮಸ್ಯೆ ಈಗ ತಾವು ಗೆಲ್ಲೋದು ಕೂಡ ಅದಕ್ಕಿಂತ ದೊಡ್ಡ ತಲೆನೋವು ಎದುರಾಗಿದೆ ದೇವೇಗೌಡರಿಗೆ ತುಮಕೂರಿನಿಂದ ಗೆದ್ದು ಬರೋದು ಅಷ್ಟು ಸುಲಭವಾಗಿಲ್ಲ ದೇವೇಗೌಡರಿಗೆ ಅಟ್ ಪ್ರೆಸೆಂಟ್ ಈಗಿರುವಂತ ಸಿಚುಯೇಷನ್ ಅನ್ನ ನೋಡ್ತಾ ಇದ್ರೆ ಯಾಕೆಂದ್ರೆ ಅಷ್ಟು ಈಸಿಯಾಗಿ ಗೆದ್ದು ಬಿಡಬಹುದು ತುಮಕೂರಲ್ಲಿ ಅದಕ್ಕೋಸ್ಕರನೇ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ ದೇವೇಗೌಡರು ಕಾಂಗ್ರೆಸ್ನ ಸಪೋರ್ಟ್ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡಿದ್ದು ಆದ್ರೆ ಲೆಕ್ಕಾಚಾರ ಎಲ್ಲ ಉಲ್ಟಾ ಹೊಡಿತಾ ಇದೆ ಹಾಲಿ ಕಾಂಗ್ರೆಸ್ ಸಂಸದರಿರುವಂತಹ ಕ್ಷೇತ್ರ ಇದು ತುಮಕೂರು ದೋಸ್ತಿ ಟಿಕೆಟ್ ಕೂಡ ಇಲ್ಲಿ ದೇವೇಗೌಡರ ಪಾಲಾಯ್ತು ದೋಸ್ತಿ ನಿರ್ಧಾರಕ್ಕೆ ಸಿಡಿದೆದ್ದಿದ್ದಾರೆ ಹಾಲಿ ಸಂಸದರ ಗೌಡರ ವಿರುದ್ಧ ಮುದ್ದಹನುಮೇಗೌಡ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು ಬಂಡಾಯದ ತಲೆನೋವು ದೇವೇಗೌಡರಿಗೆ ಶುರುವಾಗಿದೆ ಇದರ ಜೊತೆಗೆ ಗೌಡರಿಗೆ ಗಂಗೆ ಶಾಪ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಆ ಒಂದು ಲೆಕ್ಕಾಚಾರ ಹಾಸನದಿಂದ ನೀರು ನಿರೀಕ್ಷಿಸಿದ್ರು ತುಮಕೂರಿನ ಜನ ಆದ್ರೆ ಅದಕ್ಕೆ ಪದೇ ಪದೇ ಅಡ್ಡಿ ಆಗ್ತಾ ಇದೆ ತುಮಕೂರಿಗೆ ಹೇಮಾವತಿ ನದಿ ನೀರು ಸಿಕ್ಕಿರ್ಲಿಲ್ಲ ಇಲ್ಲಿ ಪ್ರಮುಖವಾಗಿ ರೇವಣ್ಣ ಅವರನ್ನೇ ದೋಷಿಸಲಾಗ್ತಾ ಇತ್ತು ನೀರು ಬಿಡದಿರಲು ದೇವೇಗೌಡರೇ ಕಾರಣ ಅನ್ನುವ ಆರೋಪ ಕೂಡ ಇರುವಂತದ್ದು ಯಾವ ಸಂಧಾನಕ್ಕೂ ಕೂಡ ಬಗ್ತಾ ಇಲ್ಲ ಮುದ್ದಹನುಮೇಗೌಡರು ದೊಡ್ಡ ಸವಾಲಾಗ್ಬಿಟ್ಟಿದ್ದಾರೆ ಈಗ ಕೈ ನಾಯಕರ ಮಾತಿಗೂ ಕೂಡ ಮಣಿತಾ ಇಲ್ಲ ಮುದ್ದಹನುಮೇಗೌಡ ತುಮಕೂರು ಕ್ಷೇತ್ರವೂ ಕೂಡ ಗೌಡರಿಗೆ ಬಿಗ್ ಟೆನ್ಷನ್ ಎದುರಾಗುವಂತೆ ಮಾಡಿದೆ 3 ಸಮಸ್ಯೆಗಳ ಪರಿಹಾರಕ್ಕೆ ದೇವರ ಮೊರೆ ಹೋಗ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ 20 ದಿನಗಳ ಕಾಲ ನಂತರ ನಿರಂತರವಾಗಿ ಹೋಮ ಹವನವನ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ ತಮ್ಮ ನಿವಾಸದಲ್ಲೇ ನಡೆಸ್ತಾ ಇದ್ದಾರಂತೆ ಪೂಜಾ ಕಾರ್ಯವನ್ನ ಇನ್ನು ಈ ಕುರಿತಂತೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಜನಾರ್ದನ್ ಹೆಬ್ಬಾರ್ ಈಸಿಯಾಗಿ ಗೆಲ್ಲಬಹುದಾಗಿದ್ದಂತ ಕ್ಷೇತ್ರಗಳು ಆ 3 ಕ್ಷೇತ್ರಗಳು ಕೂಡ ದೊಡ್ಡ ಸವಾಲು ಬಿಗ್ ಚಾಲೆಂಜ್ ಅದರಲ್ಲೂ ಸ್ವತಃ ದೇವೇಗೌಡರಿಗೂ ಕೂಡ ಪೃಥ್ವಿರಾಜ್ ನೀವು ಹೇಳಿದಾಗೆ 3 ಕ್ಷೇತ್ರ ದೇವೇಗೌಡರ ಕುಟುಂಬದಿಂದನೇ ಅಭ್ಯರ್ಥಿಗಳಲ್ಲಿ ಕಣಕ್ಕಿಳಿದಿದ್ದಾರೆ ಈ 3 ಕ್ಷೇತ್ರದ ಸಹಿತ ಅವರಿಗೆ ಸುಲಭ ಗೆಲುವಾಗಿತ್ತು ಮುಂಚಿತವಾಗಿ ಈ ಮುನ್ನ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕಣಕ್ಕಿಳಿಯುವಾಗ ಆದರೆ ನಂತರದಲ್ಲಿ ಎದುರಾದಂಥ ಒಂದೊಂದೇ ಸಮಸ್ಯೆಗಳು ಈಗ ಇಡೀ ಕುಟುಂಬವನ್ನೇ ಒಂದು ಟೆನ್ಷನ್ಗೆ ತಳ್ಳಪಟ್ಟಿದೆ ಯಾಕಂದರೆ ಹಾಸನದಲ್ಲಿ ಮೊದಲನೇದಾಗಿ ಎ ಮಂಜು ಅವರಿಗೆ ವಿರೋಧಿಯಾಗಿ ಕಾಣ್ಪಟ್ಟರು ಕಾಂಗ್ರೆಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿಯೇ ದೇವೇಗೌಡರ ಹೊರತಾಗಿ ಬೇರೆ ಯಾರೇ ಕಣಕ್ಕಿಳಿದ್ರು ನಾನು ಸಪೋರ್ಟ್ ಮಾಡಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರು ಈಗ ಅವರೇ BJPಗೆ ಹೋಗಿ ಕಣಕ್ಕಿಳಿದಿದ್ದಾರೆ ಅಲ್ಲಿ ಹಾಸನದಲ್ಲಿ ಆ ರೀತಿಯ ಒಂದು ಟೆನ್ಷನ್ ಆದರೆ
ಇನ್ನು ಇದರಲ್ಲಿ ಮಂಡ್ಯದಲ್ಲಿ ಅಲ್ಲಿ ಇನ್ನಷ್ಟು ದೊಡ್ಡ ಸಮಸ್ಯೆ ಅವರಿಗೆ. ಯಾಕಂದರೆ ಅಭ್ಯರ್ಥಿ ಯಾವ ಪಕ್ಷ ಅಂತ ಹೇಳುವ ಹಾಗೆ ಅಲ್ಲ. ಸುಮಲತಾ ಅವರಲ್ಲಿ ಕಣಕ್ಕಿಳಿದ್ರು, BJP ಸಪೋರ್ಟ್ ಮಾಡಿದೆ, ಒಂದು ಕಡೆಯಲ್ಲಿ ಕಾಂಗ್ರೆಸ್ ಒಳಗಿನೊಳಗೆ ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು JDSನಲ್ಲಿ ಅಸಮಾಧಾನಗೊಂಡಂಥವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅಲ್ಲಿಯೂ ಸಹಿತ ಅವರಿಗೆ ದೊಡ್ಡ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಮಂಡ್ಯ JDSನ ಭದ್ರಕೋಟೆ, ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಯಾರೇ ಅಭ್ಯರ್ಥಿ ಆದರೂ ಅಲ್ಲಿ ಸುಲಭವಾಗಿ JDSನಿಂದ ಗೆದ್ದು ಬರಬಹುದು ಅಂತ ಒಂದು ಕ್ಷೇತ್ರ ಆಗಿತ್ತು. ಆದರೆ ಅಲ್ಲಿಯೂ ಕೂಡ ದೊಡ್ಡ ಮಟ್ಟದ ಟೆನ್ಷನ್ ಆಯಿತು. ಮೊಮ್ಮಕ್ಕಳಿಬ್ಬರೂ ಕೂಡ ಕಣಕ್ಕಿಳಿದಂಥ ಕ್ಷೇತ್ರ ಈಗ ಅವರಿಗೆ ದೊಡ್ಡ ತಲೆನೋವನ್ನು ತಂದೊಡ್ಡಿದೆ. ಇಡೀ ಕುಟುಂಬದಲ್ಲಿ ಆ ಬಗ್ಗೆ ಚರ್ಚೆ ಮಾಡ್ತಾರೆ ಪ್ರತಿನಿತ್ಯ, ಯಾವ ರೀತಿ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತೇಳಿ. ಒಂದು ಸಮಸ್ಯೆ ಪರಿಹರಿಸಿದ ನಂತರ ಮತ್ತೊಂದು ಸಮಸ್ಯೆ ಅದಕ್ಕೆ ಆ್ಯಡ್ ಆಗ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಆ ಕ್ಷೇತ್ರದಲ್ಲಿ ಅವರಿಗೆ ಟೆನ್ಷನ್ ಶುರುವಾಗಿದೆ. ಇದು ಹೋಗಲಿ, ಇದು ಎರಡೂ ಕ್ಷೇತ್ರವನ್ನು ಹೊರತುಪಡಿಸಿ ದೇವೇಗೌಡರು ನಿಲ್ಲಬೇಕು ಅಂತ ಚಿಂತನೆ ಮಾಡುತ್ತಾ ಈ ಎರಡೂ ಕ್ಷೇತ್ರವನ್ನು ಹೊರತುಪಡಿಸಿ ಖುದ್ದಾಗಿ ಅವರೇ ಕಣಕ್ಕಿಳಿದಂಥ ತುಮಕೂರು ಕ್ಷೇತ್ರದಲ್ಲೂ ಸಹಿತ ಅವರಿಗೆ ಈಗ ಟೆನ್ಷನ್ ಶುರುವಾಯಿತು. ಯಾಕಂದರೆ JDS ಪಾಲಿಗೆ ಬಂದ ನಂತರದಲ್ಲಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಇನ್ನೇನು JDSನಿಂದ ಕಣಕ್ಕಿಳಿಯೋ ದೇವೇಗೌಡರೇ ಅಂತೇಳಿ ಅಂತಿಮ ಆಗ್ತಾ ಇರುವ ಹಾಗೆ ಅಲ್ಲಿ ಹಾಲಿ ಸಂಸದರಾಗಿರುವವರೇ ಇವರಿಗೆ ಎದುರಾಳಿಯಾಗಿ ನಿಂತರು. ಮತ್ತು ಅಲ್ಲಿ ಸಾಕಷ್ಟು ಮಾತುಗಳು ಕೂಡ ಕೇಳಿಬಂದು, ದೇವೇಗೌಡರಿಗೆ ಗಂಗೆ ಶಾಪ ಇದೆ, ತುಮಕೂರಿಗೆ ಹೇಮಾವತಿ ನೀರನ್ನು ಬಿಡದೇ ಇರಲಿಕ್ಕೆ ದೇವೇಗೌಡರೇ ಕಾರಣ, ಈ ರೀತಿಯ ವಿರೋಧಗಳ ಮಾತುಗಳೆಲ್ಲವೂ ಕೂಡ ಕೇಳಿಬಂದು. ಒಟ್ಟಾರೆಯಾಗಿ ನೋಡಿದ್ರೆ ಮೂರು ಕ್ಷೇತ್ರದಲ್ಲೂ ಸಹಿತ ದೇವೇಗೌಡರ ಕುಟುಂಬದವರೇ ಅಭ್ಯರ್ಥಿಗಳು, ಅವರಿಗೆ ದೊಡ್ಡ ಟೆನ್ಷನ್ ಈಗ ಶುರುವಾಗಿದೆ. ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಹಾಗೂ ದೇವೇಗೌಡರ ಬಗ್ಗೆ ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ, ಈ ಸಮಸ್ಯೆಯನ್ನು ಪರಿಹರಿಸೋದು ಹೇಗೆ ಅಂತೇಳಿ. ಆ ಭಾಗದಲ್ಲಿರುವಂತಹ ಎಲ್ಲ ಪ್ರಮುಖರ ಜೊತೆನೂ ಕೂಡ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಯಾವುದು ಕೂಡ ಅಷ್ಟು ಸುಲಭಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ದೇವೇಗೌಡರು ಈಗ ಅವರ ಕುಟುಂಬ ಎಲ್ಲರೂ ಸಹಿತ ದೇವರ ಮೊರೆ ಹೋಗಿದ್ದಾರೆ. ಸುಮಾರು 20 ದಿನಗಳ ಕಾಲ ನಿರಂತರವಾಗಿ ಜ್ಯೋತಿಷಿಗಳು ಹೇಳಿದ ಪ್ರಕಾರ ಪೂಜೆ ಪುನಸ್ಕಾರ ಹೋಮ ಹವನವನ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾವ ಮಟ್ಟಿಗೆ ಟೆನ್ಷನ್ ಇರಬೇಕು ಅಂತೇಳಿ ಯೋಚನೆ ಮಾಡಬಹುದು. ಪೃಥ್ವಿರಾಜ್ ಸರ್, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.